ಯವ್ವ ಯವ್ವ ಏನು ಹುಡುಕಾಡತ್ತಿ ಅಲ್ಲಿ ಅಂಟದ ಮ್ಯಾಗ? ಬಂದೀನಿ ಊರ ಸುತ್ತಾಡಿ ಬಂದಿ. ನಾನು ಅವಾಗಿಂದ ನಿಮ್ಮ ಅವನು ಕೇಳತ್ತಾನ ಏನ್ ಹುಡುಕಾಡತಿ ಅತ್ತಿ ಅಂತ ಹೇಳಿ. ಏನೋ ಅನ್ನಕತ್ತಿ ಯಾರಿಲ್ಲ, ಗಂಟ್ಲು ಶಿರಾ ಹರ್ಕೊಂಡ್ ಹರ್ಕೊಂಡ್ ಸಾಕತ್ ನನಗಂತ್ರ. ಗಪ್ ಗಪ್ ಅಂತಾಳು ಮತ್ತೆ ಹತ್ತಿ ನಿಲ್ತಾಳ. ಒಟ್ಟ ಅವಾಗಿಂದ ಅಂಟದ ಮ್ಯಾಗ ಏನು ಹುಡುಕಾಡತ್ತಾಳೋ ಯಾಮನ್. ಓ ನೀನ ದಗದಕ್ಕೆ ಹೋಗಿಲ್ಲ ಹಂಗಾರ? ಮನ್ಯಾಗನ ಇದಿಲ್ಲ ಯಾಳೆ ಆತ ಹೋಗ್ಬೇಕಲ್ಲ. ನೀನು ಬಿಟ್ಟು ಎಲ್ಲಾರು ಹೋಗ್ತಾರ ನೋಡಿ, ನಿನ್ಗೆ ಹೇಳ್ತಾರೆ ದಗದಕ್ಕೆ. ಹ್ಞೂ, ಯಾರು ದಗದ ಬಗ್ಗೆ ಮಾತಾಡ್ತಾರ ನೋಡ. ಎಷ್ಟು ಕಾಳಜಿ ಐತಿ ನೋಡಿ ಇವ್ ನನ್ನ ದಗದ ಬಗ್ಗೆ. ಯಾಕ ಮನ್ಯಾಗ ನಾ ಒಂದು ದಿವಸ ಇರಬಾರ್ದೇನ? ನೀನು ಕುಡಿನೋ ತಿನ್ನೋ ಹೇಳ್ತೀನೋ ಪಂಗ ಪಂಗ ಹರಿಗ್ಯಾಡ್ನೋ ಅನ್ನೋದು ಬಿಟ್ರೆ ಅವ್ನು ದಗದ ಬೇಡ ಬಗಸ್ ಬೇಡ ಏನು ಬೇಡ. ಇವ್ ಒಟ್ಟ ಜಲಮಕ ಮದುವೆ ಮಾಡ್ಕೊಂಡಾನು. ಮದುವೆ ಆದಾಗಿಂದ ನೋಡತಾನ ಒಂದು ದಗದ ಬೇಡ ಬಗಸ್ ಬೇಡ. ಆವಾಗಿಂದ ದುಡಿಯಾತ ನಿನ್ನ ನಾನು ಕೆಲಸ ಮಾಡಿ ಈ ಕಿವಿ ಕೇಳ್ದ ನಮ್ಮ ಅತ್ತಿ ಇವು ಕೆಲ್ಸಕ್ಕೆ ಬಾರ್ದ ಗಂಡ. ಇವ್ರನ್ನೆಲ್ಲಾರು ಸಾಕಬೇಕಂತ ಹೇಳಿ ದೇವ್ರ ಹಂಟ್ಯಾದ ನನಗೆ ಗುತ್ತಿ ಕೊಟ್ಟಿದಂಗೆ ಕಾಣ್ತೈತಿ. ಸಾಯ್ತಕ ಇವ್ರನ್ನ ಸಾಕೋತ ಇರುವ ಅಂತ ಹೇಳಿ ಹಂಟ್ಯಾದ ಒಂದು. ಹಂಗ್ಯಾಕಂತೆ ಈಗ ಒಂದ್ 2 ದಿವಸ ಆತು ಮನ್ಯಾಗದನ್ನ. ಇಲ್ಲಾಂದ್ರ ನಿನ್ಕಿಂತ ಮೊದಲ ಹೊಂಡು ಒಳಗಾಗಿ ದಗದ್ಕ ಜಿಗ್ದಿರ್ತಾನ. ಒಟ್ಟ ಮನ್ಯಾಗ ನಾನು ಇರುದಿಲ್ಲ. ಮತ್ ಹೊಯ್ ಕೂತ ನನಗ ಮಾತಾಡ್ತಿ. ಆ ದಗದಕ್ ಹೋಗ್ತಿಲ್ಲ ರೊಕ್ಕ ಎಲ್ಲಿ ಎನಿಸ್ತಿ? ಇನ್ನ ದಗದಕ್ ಹೋಗುದಿಲ್ಲ. ಆ ಪಟ್ಟಿ ಅಂಗಡಿಯಾಗ ಇಟ್ಟುದು ಸಾಲ ಮಾಡಿರ್ತಿ, ಆ ಬೀಡಿ ತಗೋರ ಕಟ್ಟುದು ಸಾಲ ಮಾಡಿರ್ತಿ, ಶರೆ ಅಂಗಡಿಯಾಗ ಇಟ್ಟುದು ಸಾಲ ಮಾಡಿರ್ತಿ. ರೊಕ್ಕ ಬರ್ಗೊಳಗ ರೊಕ್ಕ ಇಲ್ಲಿ ತುಂಬಿಗೊಳಗ. ನಿನ್ ರೊಕ್ಕ ಯಾವತ್ತಿರತ್ತ ನನಗೆ ಯಾಕೆ ಕೊಟ್ಟಿದ್ದೇನ? ತಗೋವ ಇಟ್ಟು ತಿಂಗಳಿಗೆ ರೊಕ್ಕ ಆಗೈತಿ, ಮನ್ಯಾಗಿನ ಸಂತಿ ಮಾಡ್ಕೋ, ಏನ್ ಹೊಸ ಸೀರೆ ತಗೋ, ಬಳಿ ಉಟ್ಕೋ, ಅದನ್ನ ಮಾಡಿ ಇದನ್ನ ಮಾಡು ಅಂತ ಹೇಳಿ ಹೇಳ್ದಿರ್ತೈತಿ. ಇದು ಐತಿ ಕೈಲಾರ್ದ ಗಣಸ. ಇನ್ನ ಕೆಲ್ಸಕ್ಕೆ ಹೋಗುದಿಲ್ಲ. ಅಲ್ಲಿ ಮುಂದಾಗ ಹೇಳ್ತಾನ ತಾರ ನಾಳೆ ಕೆಲ್ಸಕ್ಕೆ ಹೋಗ್ತಾನೋ ಹಿಂಗ್ 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 ಚಿಟಿಕೆ ಹೊಡೆಯೋಷ್ಟಾಗ ತಂದ್ರೆ ನಿನ್ ರೊಕ್ಕ ನಿನ್ ಮೂತಿ ಹೋಗಿತಾನ ಅಂತ ಹೇಳಿ ಹೇಳಿರ್ತಾನ ಮೊದಲ ಅಡ್ವಾನ್ಸ್ ಮುಂದಾಗ. ಇನ್ನ ರೊಕ್ಕ ಪಗಾರ ಬರೋ ಒಳಗಾಗೇನ ಅಲ್ಲಿ ಸಾಲಗಾರ ನಿಂತಿರ್ತಾರೆ. ಇವ್ನು ಹಿಂದೆ ಬ್ಯಾನಿ ಹಿಂದೆ ನನ್ನ ಸಾಲ ಕೊಡು ನನ್ನ ಸಾಲ ಕೊಡು ನನ್ನ ಸಾಲ ಕೊಡು ನನ್ನ ಸಾಲ ಕೊಡು. ಅವ್ರಿಗೆಲ್ಲ ಸಾಲ ಕೊಟ್ಟು 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 ಮನೆಗೆ ಬಂದು ಮುಟ್ಟು ಒಳಗಾಗಿ ಕೈಯಾಗ ₹1 ಉಳಿತೈತೆ. ಆ ₹1 ಅಲ್ಲಿ ತಗೊಂಡು ಎಲ್ಲಿ ತಿರ್ಕೊಳ್ಳಿ ಮತ್ತೆ ನನ್ಗೆ ಸಿಟ್ಟು ತರ್ಸತಾನ ಇಲ್ಲಿ ಕುತ್ಕೊಂಡು. ಇವತ್ತ ಎಲ್ಲಾರು ಕೂಡಿ ಗೆಳತರ ಸೂಟಿ ಐತಿ ನಮ್ಮದ. ಅದಕ್ಕಾಗಿ ನಾ ಇವತ್ತು ಮನ್ಯಾಗನದ ನಾನು ಹೆಚ್ಚು ನನ್ನ ತಲೆ ಕೆಲ್ಸಕ್ಕೆ ಹೋಗ್ಬೇಡ. ನನ್ನ ತಲೆ ಆಫ್ ಆಗತೈತಿ. ನೀ ಹೇಳೋ ಮಾತುಗಳು ಕೇಳ ಈಕಿ ನೋಡಿಕೆ ಕೇಳಿ. ಅತ್ತಿ ಏನ್ ಮಾಡ್ತಾಳೆ ಇಲ್ಲಿ ಆಟದ ಹೈತಿ ನಿಮ್ಮ ಅವ್ವ? ಒಟ್ಟ ಹೂಣ ಹಾನಾಳು ಏ ಅತ್ತಿ ಏನ್ ಮಾಡತ್ತಿ ಆಟದ ಅವಾಗಿಂದ ಹೈತಿ? ಗಂಟ್ಲು ಸಾಕೈತಿ ಒದ್ರಿ ಇವೇನು ನಿನ್ ಕೈಯಾಗ ಬಳ್ಳೋಳೆ ಇವ್ನ ಯಾವಾಗ ತಂದಿಟ್ಟಿದ್ದೆ ಇವ ಆಟದ ಮ್ಯಾಗ? ಗೊತ್ತೇನಿಲ್ಲ ನನಗ. ಹಾ ವಾಸ ಬರತ್ತ ನೋಡಲಿ ಏನ್ ಅವೆಲ್ಲ ಬೂಸ್ರು ಬಂದ ಯಾಮಲ್ ನೋಡಂದ್ರ ಕೈಯಾಗ ಬಳ್ಳೊಳ್ಳಿ ಹಿಡ್ಕೊಂಡು ನಿಂತಾನು. ಗೊಂಜಾಳ ಯಾವಾಗ ತಂದೆ ಅಂತ ಹೇಳಿ ಅಂದ್ರ ತೆಲಿನೋ ಹೋಳು ಬಟಾಯ್ತು ಕಣ್ಣಾಗ ಏನ್ ಹಾಕೊಂಡೆ ಕಣ್ಣು ಕಾಣ್ದಲ್ಲ ನಿನಗ? ಬಳ್ಳೊಳ್ಳಿ ಇವ ಬಳ್ಳೊಳ್ಳಿ ಗೊಂಜಾಳ ಅಲ್ಲ. ಆ ಕಾಶಪ್ಪ ಕೊಟ್ಟಿದಾನ. ನೀವು ಹೊಲಕ್ಕೆ ಹೋಗಿನ ಅವಾಗ ಅಲ್ಲಿ ಬಳ್ಳೊಳ್ಳಿ ಕೇಳ್ತಿದ್ದಾವ ತಗೋ ಚಿಗವ ನೀವು ಒಂದೆರಡು ವೈ ಅಂತ ಹೇಳಿ ಕೊಟ್ಟವ್ ಜಬರ್ದಸ್ತಿ. ಆದ್ರೆ ಹೇಳ್ದವ್ ಹಸಿದ ಚಿಗವ ಅವ್ನು ಹೋಗಿ ಒಣಗ್ಸು ಅಂತ ಹೇಳಿದ್ದಾವ. ನಾ ಹಾಟಂದ ಮರ್ತೀನಿ ತಂದು ಆಟದ ಮ್ಯಾಗ ಹೋಗದ್ ಬಿಟ್ಟಿನಿ. ಅವನ ತೆಗ್ಯಾತಿನ್ಯ ಮತ್ತೆ ಬಳ್ಳೊಳ್ಳಿ ತಂದನು ಗೊಂಜಾಳ ಯಾವಾಗ ತಂದೆ ಅಂತ ಕೇಳ್ತಿ ಅಂದ್ರ ಅಯ್ಯೋ ದೇವ್ರ. ನನಗೂ ಗೊತ್ತೈತೆ ಅತ್ತಿ ಇವು ಬಳ್ಳೊಳ್ಳಿ ಅಂತ ಹೇಳಿ. ಈಗ ಯಾಕೆ ಇವನು ತಗತಿ? ಅವು ಬೂಸ್ರು ಬಂದಾವ ಯಾಮಲ ವಾಸ ಬರತಾವು ನೋಡು. ಮೂಸ್ ನೋಡ್ತಿ ಬಳ್ಳೊಳ್ಳಿ ಏನು ಮೂಸ್ ನೋಡ್ತೆ ಯಾಬ್ಡೆ? ಮೂಸ್ ನೋಡು ಅಂತ ಅದನ್ನೈತಿ ಬಳ್ಳೊಳ್ಳಿಯಾಗ. ಹೊರಗ ಬಿಸಿಲಿಗೆ ಒಣಗಿ ಹಾಕ್ತಾನ ಗಪ್ಪ. ಪಲ್ಯಕ ಬಳ್ಳೊಳ್ಳಿನೇ ಹಾಕ್ತಾವ. ಸುಖದಾಗ ಹೋಗಿ ರೊಕ್ಕ ಕೊಟ್ಟ ತರೋದಕ್ಕಿಂತ 2 ದಿವಸ ಬರ್ತಾವಲ್ಲ ಕಮ್ಮಂಗೆ ಬಳ್ಳೊಳ್ಳಿ ಎರಡು ಜಜ್ಜಿ ಒಗ್ನಿ ಕೊಟ್ಟೆ ಬಂದ್ರೆ ಬಳೆ ಪಲ್ಯದಾಗ ಗಮ್ ಅಂತ ಹೇಳಿ ವಾಸ ಬರ್ತೈತೆ. ಬಿಸಿಲು ಹೋಗಿ ಒಣಗ ಹಾಕೋಗ್ತಾನಿಲ್ಲ ಹೊರಗ. ಬಿಸಿಲು ಹೋಗ್ತೈತಿಲ್ಲ ಅಂದ್ರನ ನಾನು ಇಲ್ಲಿಂದ ಹಗಲ್ಕ ಜಾಗ ಬಿಡ್ತಾನಿಲ್ಲ. ಇಲ್ಲ ಅಂದ್ರ ನಾನು ಬಿಡುದಿಲ್ಲಿಕ್ಕಿ. ಹೋಗ ನಿಮ್ಮ ಅವನ ಹಿಂದಿಂದ ನೀನು ಹೋಗ. ನನಗೆ ಗೊತ್ತಿತ್ತ ಆಕೆ ಹೋಗಿದಾಳಪ್ಪ ಅಂದ್ರೆ ನೀನು ಹೋಗ್ತೆ ಅಂತ ಹೇಳಿ. ಆಕೆ ಬಿಸಿಲಾಗ ಬಳ್ಳೊಳ್ಳಿ ಒಣಗ್ ಸಾಕಕ್ ಹೋಗಿದಾಳು. ನೀ ಏನೋ ಒಣಗ್ ಹಾಕೋತಿ ನೋಡಿ ಬಿಸಿಲಾಗ. ಹೋಗ್ರತ್ ಇಬ್ಬರು. ಇಂಥ ಮಣಿತಾನ ತೋರ್ಸಕ ಬಂದಿಲ್ಲ ಆಕಿ. ನಡಕಾದಾಕಿ ನನ್ನ ಕೈಯಾಗ ಸಿಗ್ಬೇಕಾಗೈತಿ. ಆಕಿನ ಕಾಲರ್ ಹಿಡಿದು ಕೇಳಾಕಿದನ್ನ ಯಾ ಜನದಾಗ ನಾ ಏನ ಪಾಪ ಮಾಡಿ ಅಂತೇಳಿ ನನಗೆ ಇಂಥ ಮಣಿತನ ಗಂಟು ಹಾಕಿದ್ಯಾ ನೀನ? ಇಂಥ ಕೀವುಡತ್ತಿನ ಇಂಥ ಕೆಲ್ಸಕ್ಕೆ ಬಾರ್ದ ಗಂಡಸನ. ನಿನಗೆ ಯಾವ ಮಣಿತನ ಸಿಗ್ಲಿಲ್ಲ, ಇದ ಮಣಿತನ ಸಿಕ್ತು ನನಗ ಬಂದು ಗಂಟು ಹಾಕಾಕ ಅಂತ ಹೇಳಕಿನ ಆಕಿನ ಕೇಳಾಕಿದನ್ನ. ಆಕಿ ಬದುಕಿದ್ರೆ ಆಕಿನ ಬಿಡೋದೇ ಇಲ್ಲ. ನಾ ಆಕಿನ ಕೊಲಿನ ಮಾಡಿ ಹೋಗಿತ್ತನ್ನ. ನಾಳೆ ಪೇಪರ್ದಾಗ ಬರ್ತೈತೆ ಆಕಿನ ಹೆಣ್ಣ ತೋರ್ಸಾಕ ಬಂದ ಹೆಂಗಸಿಯನ್ನು ಕೊಂದ ಹೆಣ್ಣ ಮಗಳು ಅಂತ ಹೇಳು. ಅಟ್ಟು ತಲಿ ಯಾಪ್ ಮಾಡಿ ಹೋದಾರ ಇಬ್ಬರು ಅವ್ವ ಮಗ ಕೂಡಿ. ನಾನು ಒಟ್ಟ ಆಕಿಗೆ ಯಾವಾಕಿಗೆ ಬೇರೆ ಮೆಂಟಲ್ ಸಿಗ್ಲಿಲ್ಲ. ಆಮೇಲೆ ಇಂಥ ಮೆಂಟಲ್ ತಂದು ನನಗೆ ಗಂಟು ಹಾಕಿದಾಳ. ಕಿವಿ ಕೇಳದಾರ್ದ ಅತ್ತಿ ಕೈಲಾಗದ ಗಂಡಸನ್ ತಂದ ಒಟ್ಟ ನನ್ನ ಬಾಳೆನ ಎಲ್ಲ 3 ಬೈಟಿ ಮಾಡಿ ಹೋಗಿದ್ದಾರೆ ಇವ್ರು ಎಲ್ಲಾರು ಕೂಡಿ ನನಗೆ ಒಟ್ಟ. ಇಲ್ಲೇ ಹಿತ್ತಲಾಗ ನೋಡ ಚಲೋತಂಗ ಬಿಸಿಲು ಬಂದೈತೆ. ಮುಂದ್ಗಡೆ ಬಾಗಿಲಾಗ ಒಟ್ಟ ಚಲೋ ಬಿಸಿಲು ಬರ್ದ ನೋಡ. ಇಲ್ಲೇ ಒಣಗ್ಲಿವ ಚಲೋತಂಗ ಬಳ್ಳೊಳ್ಳಿ ಹಿಂದಿಗಡ್ಸೆ ಬಂದ ತಗೊಂಡು ಹೋಗ್ತಾನೆ ಮನಿ ಒಳಗೆ. ಸಂತಿ ಎಲ್ಲ ಮಾಡ್ಕೊನಿ 1 ಕಿಲೋ ಚಿಕನ್ ತೊಗೊಂಡು ಹೋಗ್ತಾನೆ. ಬಾಳ್ದು ಸಾತ್ ಚಿಕನ್ ಮಾಡಿಲ್ಲ ಇವತ್ತು. ಚಿಕನ್ ಸುಕ್ಕ ಸಾರ ಮಾಡಕಿನ ಮಸ್ತಂಗೆ ಊಟ ಮಾಡ್ಬೇಕು. 1 ಕಿಲೋ ತಗೋತಾನೆ ಚಿಕನ್. ಹೆಂಗ್ ಕಿಲೋ ಬಾ ಚಿಕನ್? ₹200 ಕಿಲೋ ನೋಡಿ ಚಿಗವ. ಏನೋ ಯಪ್ಪ ₹200 ಕಿಲೋ ಚಿಕನ? ಅಯ್ಯೋ ಶಿವನ
ನಿನ್ನೆರ ಬಂದು ತೊಗೊಂಡು ಹೋಗಿನ್ಲೋ ಯಪ್ಪ. 100 ರೂಪಾಯಿ ಕಿಲೋ ಇತ್ತು. ಎಟ್ಲ ಊಟ 200 ರೂಪಾಯಿ ಮಾಡಿದಿ? 100 ರೂಪಾಯಿ ಕಿಲೋ ಇತ್ತು ನೋಡ. ಎಲ್ಲಿ ಹೊಸಾಗಿ ಬಂದಿ ಆಮೇಲೆ ನೋಡಿ ನೀ 100 ರೂಪಾಯಿ ಕಿಲೋ ಚಿಕನ್ ಕೊಡ. 100 ರೂಪಾಯಿದ ನೀನು ಯಾವಾಗ ಬಂದಿದ್ದೆ ಚಿಗವ? ನಾ ಎಷ್ಟು ವರ್ಷದಿಂದ ಈ ಅಂಗಡಿ ಇಟ್ಟಿದ್ದಾನು. ಯಾರು ಬರ್ತಾರೆ ನನ್ನ ಅಂಗಡಿಗೆ, ಯಾರಿಲ್ಲ, ನನಗೆಲ್ಲ ನೆನಪಿರ್ತೈತಿ. ಅದಿರಲಿ, 100 ರೂಪಾಯಿ ಕಿಲೋ ಚಿಕನ್ ಯಾವಾಗ ಆಗಿತ್ತು ಹೇಳು? ಹಾಂ, ಎಷ್ಟು ಸುಳ್ಳು ಹೇಳ್ತೆ ಚಿಗವ್ ನೀ ಅದು ಮತ್ತು ನನ್ನ ಅಂಗಡಿಗೆ ಬಂದೆ ಅಂತ ಹೇಳ್ತಿ ಅಂದ್ರೆ ಎಷ್ಟು ಸುಳ್ಳು ಮಾತಾಡತ್ತಿ ಹೇಳು ನೀನು? 100 ರೂಪಾಯಿ ಚಿಕನ್ ಯಾವಾಗ ಕೊಟ್ಟಿಲ್ಲ. 200 ರೂಪಾಯಿ ಕಿಲೋ ನೋಡಿ ಚಿಗೋ, ತಗೋರ್ದಿತ್ತು ತಗೋ, ಇಲ್ಲಾಂದ್ರೆ ಹೋಗ. 100 ರೂಪಾಯಿಗ ಈ ಕಡೆ ಇದು ಚಿಕನ್ದ ಲೆಗ್ ಪೀಸ್ ಸದ್ಯಕ್ಕೆ ನಿನಗೆ ಯಾರು ಕೊಡೋದಿಲ್ಲ. ಹೋಗ ಬೇರೆ ಅಂಗಡಿಗೆ ಹೋಗಿ ತಗೋರ ಹೋಗಿ. ನೀ ಯಾರು 100 ರೂಪಾಯಿ ಕೊಡ್ತಾರೆ ಹೋಗ. ಅಲ್ಲ ಬಾಡ್ಯಾನ ಮಗ ಎಲ್ಲ ನೆನಪಿಟ್ಟಿದಾನ ಕಾಣ್ತೈತೆ. ಅಟ್ ಗಿರಾಕಿ ಒಳಗೆ ಹೋಗಿ ನೆನಪಿಟ್ಟಿದಾನಪ್ಪ ಅಂದ್ರೆ ಯಾವ ಮಂದಿ ಬರ್ತಾರೆ, ಯಾವ ಮಂದಿ ಹೋಗ್ತಾರಪ್ಪ ಅಂದ್ರೆ ಎಲ್ಲಿ ವರ್ಕೌಟ್ ಆಗೋದಿಲ್ಲ. ಯಾವ ಮಾಡ್ಲಿಲ್ಲ. ಇನ್ನು ಏನು ಮಾಡ್ತೀವಿ? ಚಿಕನ್ ತಿನ್ನೋ ಆಸೆ ಒಂದು ಭಾಳ ಐತಿ, ತಗೋರಾಕಬೇಕು. ಆತು, ನನಗೇನು 1 ಕಿಲೋ ಏನು ಬ್ಯಾಡ ಚಿಕನ್. 200 ರೂಪಾಯಿ ಅಂದ್ರೆ ಯವ್ವಾ ದೇವರು. 100 ರೂಪಾಯಿದು ಕೊಡ್ನಿ, ಅರ್ಧ ಕಿಲೋ ಅಟ್ಟ ಸಾಕು. ಈ ಹಲಿಗೆ ಹೈದ್ರಕ್ಕೆಲ್ಲ ಒಂದು ಥಾಡ್ ಹಲಿಗೆ ಹತ್ತೈತಿಲ್ಲೋ. ಹೋಗ 100 ರೂಪಾಯಿದು ಕೊಡೋಕೆ ಚಿಕನ ಮನಸ್ಸು ತೃಪ್ತಿ ಆಗ್ತೈತಿ. ಚಿಕನ್ ತಿಂದು ಅನ್ನುವಂಗೆ. ಕೂಗು ಕೋಳಿಗೆ ಖರ ಮಸಾಲ, ಇವತ್ತು ನನ್ನ ಮನ್ಯಾಗ ಚಿಕನ್ ಮಸಾಲ. ಹಾ ಇವೇನಿವ? ಬಳೆ ಅಲ್ಲ ಇವ? ಹಾ, ಇವು ಬಳೆ ಏನಲ್ಲ ಇವ? ಅಯ್ಯೋ ದೇವ್ರ, ಈಗ ನೆನಪಾತ್ ನನಗ. ಎಲ್ಲ ಸಾಮಾನು ತಗೊಂಡ್ಯ ಸಂತಿಗೆ ಹೋಗಿ. ಉಳ್ಳಾಗಡ್ಡಿ, ಟಮಾಟಿ ಹಣ್ಣ, ಹಸಿಮೆಣಸಿನಕಾಯಿ, ಏನು ಮಸಾಲೆ ಬೇಕು ಎಲ್ಲ ಖಾರದ ಮಸಾಲ ತಗೊಂಡನು. ಬೆಳ್ಳುಳ್ಳಿನ ತಗೊಲಿಲ್ಲ ನಾ, ಎಲ್ಲಾನು ತಗೊಂಡ್ಯಾನ. ಬೆಳ್ಳುಳ್ಳಿ ಹೆಂಗೆ ಮಾಡ್ತೀನಿ ಹೇಳ? ಇನ್ನು ನಾನು ಚಿಕನ್ ಪಲ್ಯ ಹೆಂಗೆ ಆಗೋದಾ? ಅದಕ್ಕೆ ನೋಡ, ಮ್ಯಾಗಡೆ ದೇವ್ರನ್ನ ಒಬ್ಬ ಕೂತನ್ಲ, ದೇವ್ರು ನನಗೆ ನೆನಪು ಮಾಡಿದ. ನೋಡ ನಾಗಿ, ನೀ ಬೆಳ್ಳುಳ್ಳಿ ಮರ್ತಿ ಚಿಕನ್ ಪಲ್ಯದಾಗ ಹಾಕಬೇಕ, ಭಾಳ ಅಂದ್ರೆ ಭಾಳ ಮುಖ್ಯವಾದದ್ದನ್ನು ಮರ್ತಿ ಅಂಥೇಳಿ ನನಗೆ ನೆನಪು ಮಾಡಿಸ್ಬೇಕಂಥೇಳಿ ನನ್ನ ಮುಂದೆ ಬೆಳ್ಳುಳ್ಳಿ ಇಟ್ಟಿದ. ನೋಡಂದ್ರೆ ದೇವ್ರು ಹೆಂಗಿರ್ಬೇಕು ಹೇಳಿ? ನನ್ನ ಮ್ಯಾಗ ಎಷ್ಟು ದಯ ಇರ್ಬೇಕು ಅವಂಗ. ದೇವ್ರ ನಿನ್ನ ಕೋಟಿ ಕೋಟಿ ಪ್ರಣಾಮ ದೇವ್ರ. ನನಗೆ ನೆನಪು ಮಾಡಿಸಿದ್ದಕ್ಕೆ ನೀ ಬೆಳ್ಳುಳ್ಳಿ ಮರ್ತು ಬಂದಿ ನಾಗಿ ಅಂಥೇಳಿ ನೆನಪು ಮಾಡಿಸಿ ನನ್ನ ಕಣ್ಣು ಮುಂದೆ ಬೆಳ್ಳುಳ್ಳಿ ಇಟ್ಟಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಪ್ರಣಾಮ. ಈಗ ನೋಡಿ ದೇವ್ರ, ನಾ ನಿನ್ನ ಹೆಸರು ಉಳಿಸ್ತಾನೆ. ಬೆಳ್ಳುಳ್ಳಿ ತೊಗೊಂಡು ಹೆಂಗೆ ಓಡಿ ಹೋಗ್ತಾನ. ನಿನಗೂ ಗೊತ್ತೈತಿ ಇವತ್ತು ನಾಗಿಗೆ ಚಿಕನ್ ತಿನ್ನೋ ಆಸೆ ಆಗತ್ತಿ. ಇವತ್ತು ನಾಗಿದ ಆಸೆ ನಾ ಪೂರೈಸ್ಬೇಕಂತೇಳಿ ನಿನ್ನ ಕೃಪೆ ನನ್ನ ಮ್ಯಾಗ ಐತಪ್ಪ ಅಂದ್ರೆ ಇವತ್ತು ನಾ ಚಿಕನ್ ಸಾರು ಕುಡಿಯಾಕೆನ, ಚಿಕನ್ ಸುಕ್ಕ ಬಡಿಯಾಕೆನ ಒಟ್ಟನ ನೋಡ್ಕೋತೀರಿ ದೇವ್ರ. ನೀ ನಾ ಬೆಳ್ಳುಳ್ಳಿ ತೊಗೊಂಡು ಹೆಂಗೆ ಓಡಿ ಹೋಗ್ತಾನೆ ನೋಡ್ಕೋತೀರಿ ನೀ. ಹಾಂ, ಪಿಶ್ವಿ ಮ್ಯಾಗ ಇಟ್ಕೊಂಡ್ಗ ಬೆಳ್ಳುಳ್ಳಿ, ಇಲ್ಲಾಂದ್ರೆ ಕೈಯಾಗ ಹಿಡ್ಕೊಂಡಪ್ಪ ಅಂದ್ರೆ ಎಲ್ಲಿದೋ ಕಿತ್ಕೊಂಡು ಬಂದಾರ, ಎಲ್ಲಿದೋ ತುಡುಗು ಮಾಡ್ಕೊಂಡು ಬಂದಾರ ಅಂತಾರೆ. ಪಿಶ್ವಿ ಮ್ಯಾಗ ಇಟ್ಕೊಂಡಪ್ಪ ಅಂದ್ರೆ ಸಂತಿಗೆ ಹೋಗಿನಿ ಅಂತ ಹೇಳಿ ತಿಳ್ಕೊತಾರ ಮಂದಿ. ತಿಳ್ಕೊಡ್ದೇನ ಸಂತಿಗೆ ಅಂತ ಹೋಗಿನಿ, ಪಿಶ್ವಿ ಐತ್ಲ ತಲೆ ಮ್ಯಾಗ, ಅದ್ರ ಮ್ಯಾಗ ಇಟ್ನಪ್ಪ ಅಂದ್ರೆ ಸಂತಿಂದ ತೊಗೊಂಡು ಬರತ್ತಾರ ಅಂತ ಹೇಳಿ ತಿಳ್ಕೊತಾರ. ನಡಿನಾಗಿ ಮನೆಗೆ ಇವತ್ತು ಚಿಕನ್ ಸುಕ್ಕ ತಿನ್ನಾಕ, ಚಿಕನ್ ಸಾರು ಕುಡಿಯಾಕ. ಕೂಗು ಕೋಳಿಗೆ ಖರ ಮಸಾಲ.